ಕರ್ನಾಟಕ ತಮಿಳುನಾಡು ಗಡಿಭಾಗದ ಡೆಂಕಣಿ ಕೋಟೆ ಪ್ರದೇಶದಲ್ಲಿ ಮನುಷ್ಯ ಮತ್ತು ಪ್ರಾಣಿಯ ನಡುವಿನ ಅಪರೂಪದ ಹಾಗೂ ವಿಸ್ಮಯಕಾರಿ ಬಾಂಧವ್ಯವೊಂದು ಬೆಳಕಿಗೆ ಬಂದಿದೆ. ಕಾಡಿನಿಂದ ನಾಡಿಗೆ ಬಂದ ಕಾಡಾನೆ ಮರಿಯೊಂದು ಗ್ರಾಮದ ಜನರೊಂದಿಗೆ ವಿಶೇಷವಾಗಿ ಯುವಕರ ಜೊತೆ ಗಾಢವಾದ ಸ್ನೇಹ ಬೆಳೆಸಿಕೊಂಡಿದ್ದು ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಗ್ರಾಮಸ್ಥರನ್ನು ಒದ್ದಾಡುವಂತೆ ಮಾಡಿದೆ. ಹೌದು, ಈ ಪ್ರದೇಶದಲ್ಲಿ ಕಾಣಿಸಿಕೊಂಡ ಕಾಡಾನೆ ಮರಿಯು ಯಾವುದೇ ಹಾನಿ ಮಾಡುವ ಬದಲು ಗ್ರಾಮದ ಜನರೊಂದಿಗೆ ಬೆರೆತು ಹೋಗಿದೆ. ಹಳ್ಳಿ ಯುವಕರೊಂದಿಗೆ ಸೌಹಾರ್ದಯುತವಾಗಿ ವರ್ತಿಸುತ್ತಾ ಜನರ ಪ್ರೀತಿಗೆ ಸಂಪೂರ್ಣವಾಗಿ ಮನಸೋತಿದೆ. ದಿನ ಕಳೆದಂತೆ ಮರಿಯಾನೆ ಮತ್ತು ಗ್ರಾಮಸ್ಥರ ನಡುವಿನ ಸ್ನೇಹ ಗಟ್ಟಿಯಾಗಿದ್ದು ಊರಿನಲ್ಲಿ ಇದೀಗ ಈ ಆನೆ ಮರಿಯ ದೇಹವ ಪ್ರಾಣಿ ಕಾಡಿನಲ್ಲಿರಬೇಕು ಎಂಬ ನಿಯಮದಂತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಮರಿಯಾನೆಯನ್ನ ವಾಪಸ್ ಕಾಡಿಗೆ ಕಳುಹಿಸಲು ಸಾಹಸ ಪಟ್ಟರು. ಆದರೆ ಗ್ರಾಮಸ್ಥರ ಒಡನಾಟಕ್ಕೆ ಮನಸೋತಿದ್ದ ಆನೆ ಮರಿಯು ಯಾವುದೇ ಕಾರಣಕ್ಕೂ ಕಾಡಿಗೆ ಹೋಗುವುದಿಲ್ಲ ಎಂದು ಹಠ ಹಿಡಿದಿದೆ. ಅಧಿಕಾರಿಗಳು ಮತ್ತು ಸ್ಥಳೀಯರು ಹಿಂದಿನಿಂದ ತಳ್ಳಿ ಕಾಡಿಗೆ ಓಡಿಸಲು ಹೋದರೂ ಅದು ಮರಳಿ ಗ್ರಾಮದ ಕಡೆಗೆ ಬರುತ್ತಿದೆ. ಅರಣ್ಯ ಸಿಬ್ಬಂದಿ ಬಲವಂತವಾಗಿ ಓಡಿಸಲು ಯತ್ನಿಸಿದರೂ ಆನೆ ಮರಿಯು ಜನರ ಮೇಲಿನ ಅತಿಯಾದ ಒಡನಾಟದಿಂದಾಗಿ ಮತ್ತೆ ಮತ್ತೆ ವಾಪಸ್ ಗ್ರಾಮದ ಹಾದಿ ಹಿಡಿಯುತ್ತಿದೆ. ನಾನು ಹಳ್ಳಿ ಜನರನ್ನ ಬಿಟ್ಟು ಕಾಡಿಗೆ ಹೋಗುವುದಿಲ್ಲ ಎಂಬಂತೆ ಆನೆ ಮರಿ ತೋರುತ್ತಿರುವ ಹಠ ಸ್ಥಳೀಯರಲ್ಲಿ ಅಚ್ಚರಿ ಮೂಡಿಸಿದೆ. ಒಟ್ಟಿನಲ್ಲಿ ಕಾಡು ನಾಡಿನ ಗಡಿಯಲ್ಲಿ ನಡೆದ ಈ ಅಪರೂಪದ ಘಟನೆಯು ಪ್ರಾಣಿ ಮತ್ತು ಮಾನವನ ನಡುವಿನ ಪ್ರೀತಿ ವಿಶ್ವಾಸಕ್ಕೆ ಸಾಕ್ಷಿಯಾಗಿದ್ದು ಅರಣ್ಯ ಇಲಾಖೆಗೆ ಮರಿಯಾನೆಯನ್ನು ಕಾಡಿಗೆ ಕಳುಹಿಸುವುದೇ ದೊಡ್ಡ ಸವಾಲಾಗಿ ಪರಿಣಮಿಸಿದೆ.